Yesterday class we discussed about the important concept like what are acquired immunity, how the acquired immunity or response. ಅಂದ್ರೆ acquired immunity ಅಂದ್ರೆ ಏನಂದ್ರೆ after the birth. ನಾವು ಬರ್ತ್ ಆದ್ಮೇಲೆ ಏನು immunity ಬರುತ್ತಲ್ಲ ನಮಗೆ ಅದಕ್ಕೆ ನಾವು acquired immunity ಅಂತ ಹೇಳಿದ್ವಿ. ಆ acquired immunity ಒಳಗೆ main two important concept are that is primary response and second one is a secondary response. Primary response ಅಂದ್ರೆ ಏನು ಹೇಳಿದ್ರೆ ಫಸ್ಟ್ ಮೈಕ್ರೋಬ್ಸ್ ಎನ್ಕೌಂಟರ್ ದಿ ಫಾರ್ ಫಸ್ಟ್ ಟೈಮ್ ಅಂತ ಹೇಳಿದ್ವಿ. ಅದೇ ತರ ಸೆಕೆಂಡರಿ ರೆಸ್ಪಾನ್ಸ್ ಅಂದ್ರೆ ಮೈಕ್ರೋಬ್ಸ್ ಇಂಟರ್ಸೆಪ್ಟ್ ಸೆಕೆಂಡ್ ಟೈಮ್ ಅಂತ ಹೇಳಿದ್ವಿ. ಇಟ್ ಈಸ್ ಬೇಸ್ಡ್ ಆನ್ ದಿ ಮೆಮೊರಿ ಸೆಲ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ನೋಡಿದ್ವಿ ಅಂದ್ರೆ ಈ ಬೋತ್ ಪ್ರೈಮರಿ ರೆಸ್ಪಾನ್ಸ್ ಆಗಬೇಕು ಸೆಕೆಂಡರಿ ರೆಸ್ಪಾನ್ಸ್ ಆಗಬೇಕಂದ್ರೆ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಬಿ ಲಿಂಫೋಸೈಟ್ಸ್ ಅಂಡ್ ಅನದರ್ ಒನ್ ಇಸ್ ಟಿ ಲಿಂಫೋಸೈಟ್ಸ್. B lymphocytes ಮತ್ತೆ T lymphocytes, they are very important for the responsible of the primary response and also secondary response. Now next ಅದರಲ್ಲಿ ಏನು ನೋಡೋದು ಅಂದ್ರೆ what are the difference between the difference between the B lymphocytes and difference between the T lymphocytes ಅಂದ್ರೆ B lymphocytes ಗೆ ಮತ್ತೆ T lymphocytes ಗೆ ಏನು ಡಿಫರೆನ್ಸ್ ಇದೆ, ಎಲ್ಲಿ ಮೆಚುರೇಷನ್ ಆಗುತ್ತವೆ, ಎಲ್ಲಿ ಪ್ರೊಡಕ್ಷನ್ ಆಗ್ತವೆ ಅಂತ ನೋಡಿದ್ವಿ. Both B lymphocytes and T lymphocytes they are produced B lymphocytes and T lymphocytes producing in bone marrow and they are maturity at different places. B lymphocytes are produce ಆಗೋದು maturation ಆಗೋದು bone marrow ಒಳಗೆ, ಆದರೆ T lymphocytes ಅಂದ್ರೆ they are produced in bone marrow, they are maturation in a thymus gland ಅಂತ ಹೇಳಿದ್ವಿ. ನೆಕ್ಸ್ಟ್ ವಾಟ್ ಆರ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯಾವ ತರ ಮಾಡ್ತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನಂತ ಹೇಳಿದ್ವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ವಿ. ಟಿಶ್ಯೂಸ್ ಮ್ಯಾಚ್ ಆಗಬೇಕು, ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು, ಬೋತ್ ಡೋನರ್ ಇರ್ಬೋದು ಬೋತ್ ರಿಸಿಪಿಯೆಂಟ್ಸ್ ಅಂದ್ರೆ ಯಾರು ಡೊನೇಟ್ ಮಾಡ್ತೀವಲ್ಲ ಅವ್ರಿಗೆ ಡೋನರ್ ಅಂತೀವಿ, ಯಾರು ರಿಸೀವ್ ಮಾಡ್ಕೊಂತಾರಲ್ಲ ಆರ್ಗನ್ ಅವ್ರಿಗೆ ರಿಸಿಪಿಯೆಂಟ್ ಅಂತೀವಿ. ಎಲ್ಲರೂ ಸಮೇತ ಬ್ಲಡ್ ಗ್ರೂಪ್ ಸೇಮ್ ಇರಬೇಕು ಇಬ್ಬರದು, ಮತ್ತೆ ಟಿಶ್ಯೂಸ್ ಮ್ಯಾಚ್ ಆಗಬೇಕು. ಯಾವುದೇ ನಾವು ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಿಂತ ಮುಂಚೆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ನ ಹಾಕ್ತಿವಿ. ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಯಾರಂದ್ರೆ ಸೈಕ್ಲೋಸ್ಪಿರಿನ್ ಅಂತ ಹೇಳ್ತೀವಿ. ಸೈಕ್ಲೋಸ್ಪಿರಿನ್ ದೇ ಆರ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ ಅಂದ್ರೆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂತ ಹೇಳ್ತೀವಿ. ಇಟ್ ಡಿಫರೆನ್ಶಿಯೇಟ್ ದಿ ಸೆಲ್ಫ್ ಸೆಲ್ಸ್ ಅಂಡ್ ನಾನ್ ಸೆಲ್ಫ್ ಸೆಲ್ಸ್ ಅಂದ್ರೆ ಸೆಲ್ಫ್ ಮಿಡಿಯೇಟೆಡ್ ಸೆಲ್ಸ್ ಯಾವ ತರ ಇರ್ತವೆ, ನಾನ್ ಸೆಲ್ಫ್ ಮಿಡಿಯೇಟೆಡ್ ಸೆಲ್ಸ್ ಯಾವ ತರ ಇರ್ತವೆ, ಅವು ಯಾವ ತರ ಇಮ್ಯೂನ್ ರೆಸ್ಪಾನ್ಸ್ ಮಾಡ್ತವೆ ಅಂತ ನಾವು ಡಿಟೆಕ್ಟ್ ಮಾಡ್ತೀವಿ. ಇಟ್ ಇಸ್ ಅ ಮೇಜರ್ ಕಾನ್ಸೆಪ್ಟ್ ಅಂತ ಹೇಳಿದ್ವಿ. ನೆಕ್ಸ್ಟ್ ವಾಟ್ ಆರ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆಂಟಿಜನ್ ಅಂಡ್ ಆಂಟಿಬಾಡಿ ಅಂದ್ರೆ ಆಂಟಿಜನ್ ಅಂದ್ರೆ ಏನು, ಅದು ಯಾವ ತರ ವರ್ಕ್ ಮಾಡುತ್ತೆ, ಆಂಟಿಬಾಡಿ ಅಂದ್ರೆ ಏನು, ಅದು ಯಾವ ತರ ವರ್ಕ್ ಮಾಡುತ್ತೆ ಅಂತ ನೋಡಿದ್ವಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್, IgA ಇರ್ಬೋದು, IgG ಇರ್ಬೋದು, IgD ಇರ್ಬೋದು, IgE ಇರ್ಬೋದು, IgM ಇರ್ಬೋದು. 5 ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ನೋಡಿದ್ವಿ. ಅವು ಯಾವ ತರ ಫಂಕ್ಷನ್ ಮಾಡ್ತವೆ, ಆ ಆಂಟಿಬಾಡೀಸ್ ಯಾವ ತರ ರೆಕಗ್ನೈಸ್ ಮಾಡ್ತವೆ ಅಂತ ಸಮೇತ ನಾವು ಕ್ಲಾಸ್ ಅಲ್ಲಿ ನೋಡಿದ್ವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ದಿ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ, ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಆಫ್ ಆಂಟಿಬಾಡಿನ 3 ಮಾರ್ಕ್ಸ್ ಕೇಳ್ತಾರೆ. ಆಂಟಿಬಾಡಿ ಯಾವ ತರ ಇದೆ ಅಂದ್ರೆ ದೇ ಆರ್ ವೈ ಶೇಪ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ವಿ. ವೈ ಶೇಪ್ಡ್ ಅಲ್ಲಿ ಸ್ಟ್ರಕ್ಚರ್ ಇದೆ. ಮತ್ತೆ ದೇ ಕಂಟೆಂಟ್ H2 ಅಂಡ್ L2 ಅಂದ್ರೆ 2 ಹೆವಿ ಚೈನ್ ಇದಾವೆ, 2 ಲಾಂಗ್ ಚೈನ್ ಇದಾವೆ. ಅದರ ಜೊತೆಗೆ ಹೆವಿ ಚೈನ್ ಕಂಟೆಂಟ್ 400 ಅಮೈನೋ ಆಸಿಡ್ಸ್, ಲೈಟ್ ಚೈನ್ ಕಂಟೆಂಟ್ 200 ಅಮೈನೋ ಆಸಿಡ್ಸ್ ಅಂತ ಹೇಳಿದ್ವಿ. ಆ ಅಮೈನೋ ಆಸಿಡ್ಸ್ ಹೇಳಿದ್ವಿ. ಆಮೇಲೆ ಏನ್ ಹೇಳಿದ್ವಿ, ನೆಕ್ಸ್ಟ್ ಅಮೈನೋ ಆಸಿಡ್ಸ್ ಹೇಳಿದ್ಮೇಲೆ ಅದು ಯಾವ ತರ ಪಾಲಿಪೆಪ್ಟೈಡ್ ಚೈನ್ ಅಲ್ಲಿ ಫಾರ್ಮೇಶನ್ ಆಗಿದೆ, ಡೈಸಲ್ಫೈಡ್ ಬಾಂಡ್ಸ್ ಅಂದ್ರೆ ಯಾವ ತರ ಇರ್ತವೆ, ಆಂಟಿಜನ್ ಬೈಂಡಿಂಗ್ ಸೈಟ್ ಯಾವ್ದಂತ ನೋಡಿದ್ವಿ. ಟುಡೇ ಕ್ಲಾಸ್ ವಿ ಮೂವ್ ಆನ್ ಟು ದಿ ಕಾನ್ಸೆಪ್ಟ್ ದಟ್ ಈಸ್ ಹೌ ದಿ ಆಂಟಿಜನ್ ಅಂಡ್ ಆಂಟಿಬಾಡಿ ಆರ್ ಕಾಂಪ್ಲೆಕ್ಸ್. ಹೌ ದಿ ಆಂಟಿಜನ್ ಅಂಡ್ ಆಂಟಿಬಾಡಿ ವಿಲ್ ಬಿ ಕಾಂಪ್ಲೆಕ್ಸ್ ಅಂದ್ರೆ ಆಂಟಿಜನ್ ಮತ್ತೆ ಆಂಟಿಬಾಡಿ ಯಾವ ತರ ಕಾಂಪ್ಲೆಕ್ಸ್ ಆಗುತ್ತೆ, ಅದು ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಆಂಟಿಬಾಡಿ ಒಂದು ಆಂಟಿಜನ್ ಎನ್ಗಲ್ಪ್ ಮಾಡ್ಬೇಕಂದ್ರೆ ಎರಡು ಫಸ್ಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಬೇಕು. ಆ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆದ್ಮೇಲೆ ಏನ್ ಮಾಡುತ್ತೆ, ಆಂಟಿಬಾಡಿ ಟು ಕಿಲ್ ಆಂಟಿಜನ್, ಆಂಟಿಬಾಡಿ ಏನ್ ಮಾಡುತ್ತೆ ಟು ಕಿಲ್ ಆಂಟಿಜನ್ ಅಂತ ಹೇಳ್ತೀವಿ. ಇದು ಅದೇ ತರ ಏನ್ ಮಾಡುತ್ತೆ, ಫಸ್ಟ್ ಏನ್ ಹೇಳ್ತಾರೆ ಕಾನ್ಸೆಪ್ಟ್ ದಟ್ ಈಸ್ ಆಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಆಂಟಿಜನ್ ಅಂಡ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಆಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಹೇಳ್ಬೇಕಾದ್ರೆ
two important concepts are there, epitome and paratome. ನಾವು ನೋಡಿದ್ವಿ ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವಪ್ಪ ಅಂದ್ರೆ ಎಪಿಟೋಮ್ ಅಂಡ್ ಪ್ಯಾರಾಟೋಮ್. ಎಪಿಟೋಮ್ ಅಂದ್ರೆ ಏನಪ್ಪ? ಎಪಿಟೋಮ್ ಅಂದ್ರೆ ಏನಂದ್ರೆ ಆಂಟಿಜನ್ ಡಿಟರ್ಮಿನೆಂಟ್ ಸೈಟ್. ಎಲ್ಲಿ ಆಂಟಿಜನ್ ಬಂದು ಕೂರುತ್ತಲ್ಲ ಆ ಸೈಟ್ ಅನ್ನು ಹೇಳ್ತೀವಿ ಎಪಿಟೋಮ್ ಅಂತ ಕರಿತೀವಿ. ಎಪಿಟೋಮ್ ಅಂದ್ರೆ ಏನಪ್ಪ ಅಂದ್ರೆ ಆಂಟಿಜನ್ ಡಿಟರ್ಮಿನೆಂಟ್ ಸೈಟ್ ಏನಂತ ಕರಿತೀವಿ ಎಪಿಟೋಮ್ ಅಂತ ಕರಿತೀವಿ. ಇದೊಂದು ಆಂಟಿಜನ್ ಅಂದ್ರೆ ಇದಕ್ಕೆ ಬಂದು ಫಿಟ್ ಆಗುತ್ತಲ್ಲ ಆ ಸೈಟ್ ನಾವು ಎಪಿಟೋಮ್ ಅಂತ ಕರಿತೀವಿ. ಆ ಫಿಟ್ ಆಗಿದ್ದಕ್ಕೆ ಪ್ಯಾರಾಟೋಮ್ ಆಂಟಿಜನ್ ಬೈಂಡ್ ಆಗುತ್ತಲ್ಲ, ಆಂಟಿಜನ್ ಬೈಂಡಿಂಗ್ ಸೈಟ್ ಇದೆಯಲ್ಲ ಅದಕ್ಕೆ ಪ್ಯಾರಾಟೋಮ್ ಅಂತ ಕರಿತೀವಿ. ಆಂಟಿಜನ್ ಗೆ ಡಿಟರ್ಮಿನೇಟ್ ಮಾಡಕ್ಕೆ ಎಪಿಟೋಮ್ ಅಂತ ಕರಿತೀವಿ. ಆಂಟಿಜನ್ ಬೈಂಡ್ ಆಗುತ್ತಲ್ಲ ಆ ಪ್ಲೇಸ್ ನಾವೇನ್ ಕರಿತೀವಿ ಪ್ಯಾರಾಟೋಮ್. ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಎಪಿಟೋಮ್ ಅಂದ್ರೆ ಆಂಟಿಜನ್ ನ ಡಿಟರ್ಮಿನೇಟ್ ಮಾಡುತ್ತೆ, ದಟ್ ಈಸ್ ಎಪಿಟೋಮ್. ಅದೇ ತರ ಪ್ಯಾರಾಟೋಮ್ ಅಂದ್ರೆ ಆಂಟಿಜನ್ ನ ಬೈಂಡಿಂಗ್ ಸೈಟ್ ನ ಫಿಕ್ಸ್ ಮಾಡೋದು, ದಟ್ ಈಸ್ ಪ್ಯಾರಾಟೋಮ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ದಟ್ ಈಸ್ ಇದು ಇದೇನಂತಂದ್ರೆ ದಟ್ ಈಸ್ ಏನಂತಂದ್ರೆ ಆಂಟಿಬಾಡಿ. ದಿಸ್ ಆಂಟಿಬಾಡಿ. ಈ ಆಂಟಿಬಾಡಿ ಏನಂದ್ರೆ ನಾವು ಇದು ಪ್ಯಾರಾಟೋಮ್, ಇದು ಪ್ಯಾರಾಟೋಮ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಂಟಿಜನ್ ಬೈಂಡ್ ಆಗುತ್ತೆ, ಆಂಟಿಜನ್ ಬಂದು ಬೈಂಡ್ ಆಗುತ್ತೆ. ಇದಕ್ಕೆ ಏನಂತಂದ್ರೆ ಎಪಿಟೋಮ್. ಈ ಸೈಟ್ ಇದೆಯಲ್ಲಪ್ಪ ಇದು ಎಪಿಟೋಮ್, ಇದ್ರ ಕೆಳಗೆ ಬೈಂಡ್ ಆಗುತ್ತಲ್ಲ ದಟ್ ಈಸ್ ಪ್ಯಾರಾಟೋಮ್. ಆಂಟಿಜನ್ ಬೈಂಡ್ ಡಿಟರ್ಮಿನೇಟ್ ಮಾಡುತ್ತಲ್ಲ, ಆಂಟಿಜನ್ ಡಿಟರ್ಮಿನೇಟ್ ಮಾಡುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಎಪಿಟೋಮ್. ಇದೇನಂತೆ ಎಪಿಟೋಮ್ ಅಂತ ಹೇಳ್ತೀವಿ. ಈ ಆಂಟಿಜನ್ ಬೈಂಡ್ ಆಗುತ್ತಲ್ಲ ಅದಕ್ಕೆ ಪ್ಯಾರಾಟೋಮ್ ಅಂತ ಕರಿತೀವಿ. ಆಂಟಿಜನ್ ಬೈಂಡ್ ಆಗುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಾಟೋಮ್ ಅಂತ ಕರಿತೀವಿ. ಆಂಟಿಜನ್ ಸೈಟ್ ನ ಡಿಟರ್ಮಿನೇಟ್ ಮಾಡೋದು ಎಪಿಟೋಮ್, ಅದನ್ನ ಬೈಂಡ್ ಮಾಡೋದು ಪ್ಯಾರಾಟೋಮ್. Epitome and paratome, they are fused to form a complex. That complex called as antigen antibody complex. Antigen antibody complex is ಮೇಲೆ ಇದೆಲ್ಲ is a antigen, ಈ ಕೆಳಗಿದೆಲ್ಲ antibody. ಇವೆರಡನ್ನು ಕೂಡಿಕೊಳ್ಳುತ್ತಲ್ಲ that is called as a antigen antibody complex ಅಂತೀವಿ. antigen ಸೈಟ್ ಗೆ paratome ಅಂತೀವಿ, antigen ಸೈಟ್ ಗೆ epitome ಅಂತ ಹೇಳ್ತೀವಿ, antibodies ಗೆ paratome ಅಂತ ಹೇಳ್ತೀವಿ. ಆಂಟಿಜನ್ ಗೆ ಎಪಿಟೋಪ್ ಅಂತ ಹೇಳ್ತೀವಿ, ಆಂಟಿಬಾಡಿಗೆ ಪ್ಯಾರಾಟೋಪ್ ಅಂತೀವಿ. ಅವೆರಡು ಕಾಂಪ್ಲೆಕ್ಸ್ ಆಗುತ್ತಲ್ಲ ಅದಕ್ಕೆ ಆಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಅಂತ ನಾವು ಕರೀತೀವಿ. ದಟ್ ಇಸ್ ದ ಮೇನ್ ಕಾನ್ಸೆಪ್ಟ್. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಆಂಟಿಬಾಡೀಸ್? ಈಗ ಅವೆರಡು ಬೈಂಡ್ ಆಗುತ್ತೆ ಅಂತ ಹೇಳಿದ್ವಿ, ಆ ಬೈಂಡ್ ಆದ್ಮೇಲೆ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ಹೇಳಿದ್ವಿ. ಆ ಕಾಂಪ್ಲೆಕ್ಸ್ ಆದ್ಮೇಲೆ ಯಾವ ತರ ಫಂಕ್ಷನ್ ಮಾಡುತ್ತಪ್ಪ ಆಂಟಿಬಾಡಿ ಫಂಕ್ಷನ್ ಏನು? ವಾಟ್ ಆರ್ ದ ಇಂಪಾರ್ಟೆಂಟ್ functions of antibody? Antibody ಏನಕ್ಕೆ ಬೇಕಂದ್ರೆ there are three major function. Agglutination, first function is agglutination, second one is openization, third one is neutralization. Very important. 2 marks ಕೇಳ್ತಾರೆ. Write the functions of antibody. 2 marks ಕೇಳ್ತಾರೆ. Write the functions of an antibody ಅಂತ ಕೇಳ್ತಾರೆ. ಆ ಆಂಟಿಬಾಡಿ ಫಂಕ್ಷನ್ ಏನಂತಾರೆ ಅಗ್ಲೂಟಿನೇಷನ್. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅಗ್ಲೂಟಿನೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಇಸ್ ಓಪನೈಸೇಷನ್ ಅಂತ ಕೇಳ್ತೀವಿ, ಥರ್ಡ್ ಒನ್ ಇಸ್ ನ್ಯೂಟ್ರಲೈಸೇಷನ್ ಅಂತ ಬರೀತೀವಿ. ಹಾಗಾದ್ರೆ ಒಂದೊಂದು ಸ್ಟಡಿ ಮಾಡೋಣ. ವಾಟ್ ಆರ್ ಅಗ್ಲೂಟಿನೇಷನ್? ಅಗ್ಲೂಟಿನೇಷನ್ ಅಂದ್ರೆ ಆಂಟಿಬಾಡೀಸ್ ಟು ಕಿಲ್ ಆಂಟಿಜನ್ ಬೈ ಸೆಲ್ ಲೈಸಿಸ್. ಅಗ್ಲೂಟಿನೇಷನ್ ಅಂದ್ರೆ ಏನು? ಆಂಟಿಬಾಡೀಸ್ ಟು ಕಿಲ್ ಆಂಟಿಜನ್. Antibodies to kill antigen by cell lysis. Antibody to kill antigen by cell lysis that are commonly called as agglutination. ಏನಂತಂದ್ರೆ agglutination ಅಂತ ಹೇಳಿದ್ವಿ. Antibody to kill antigen. Antibody to kill antigen by cell lysis, that is called as agglutination ಅಂತ ಹೇಳಿದ್ವಿ. ಹೆಂಗಂದ್ರೆ ಇದು ಒಂದು ಆಂಟಿಬಾಡಿ, ಇಲ್ಲಿ ಏನ್ ಮಾಡುತ್ತೆ, ಯಾರೋ ಒಂದು ಆಂಟಿಜನ್ ಬರುತ್ತೆ, ಈ ಆಂಟಿಜನ್ ಏನ್ ಮಾಡೋದು ಬಂದಿದ್ದ ಆಂಟಿಬಾಡಿ ಕಿಲ್ ಮಾಡುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಅಗ್ಲೂಟಿನೇಷನ್. ಆಂಟಿಬಾಡಿ ಟು ಕಿಲ್ ಆಂಟಿಜನ್, ಆಂಟಿಬಾಡಿ ಟು ಕಿಲ್ ಆಂಟಿಜನ್ ಬೈ ಸೆಲ್ಫ್ ಲೈಸಿಸ್. ಸೆಲ್ಫ್ ಲೈಸಿಸ್ ಅಂದ್ರೆ ಸಂತಗೆ ಬ್ರೇಕ್ ಆಗುತ್ತೆ, ಅದಕ್ಕೆ ಬ್ರೇಕ್ ಆಗುತ್ತೆ, ಅದಕ್ಕೆ ಸೆಲ್ಫ್ ಲೈಸಿಸ್. ಲೈಸಿಸ್ ಮೀನ್ಸ್ ಬ್ರೇಕ್ ಡೌನ್, ಲೈಸಿಸ್ ಮೀನ್ಸ್ ಬ್ರೇಕ್ ಡೌನ್. Antibody to kill antigen, antibody to kill antigen
ಬೈ ಸೆಲ್ಫ್ ಲೈಸಿಸ್, ದಟ್ ಈಸ್ ಕಾಲ್ಡ್ ಆಸ್ ಏನಂತಂದ್ರೆ ಅಗ್ಲೂಟಿನೇಷನ್ಸ್ ಅಂತ ಕರಿತೀವಿ. ದಟ್ ಈಸ್ ಅಗ್ಲೂಟಿನೇಷನ್. ಸೆಕೆಂಡ್ ಒನ್ ಒಪೋಸೈನೇಷನ್ ಅಂದ್ರೆ ಏನಪ್ಪಾ? ಒಪೋನೈಸೇಷನ್ ಅಂದ್ರೆ ಏನಪ್ಪಾ? ಒಪೋಸೈನೇಷನ್ ಅಂದ್ರೆ ಏನಪ್ಪಾ? Where here very important phenomena, that is antibody. That is antibody, they attack on microbes. Antibody attack on microbes to create a phagocytic cell. To create a phagocytic cell. ಏನು ಮಾಡುತ್ತೆ ಇಲ್ಲಿ? ಆಂಟಿಜನ್ ಮೈಕ್ರೋಬ್ ಇಲ್ಲಿ ಏನು ಮಾಡುತ್ತೆ? ಆಂಟಿಜನ್ they attack on antibody. ಇಲ್ಲಿ ಏನು ಮಾಡುತ್ತೆ? ಆಂಟಿಬಾಡಿ directly attack on antigen to create a phagocytic cell. To create a phagocytic cell. When the phagocytic cells enter, ಏನು ಮಾಡುತ್ತೆ ಇಲ್ಲಿ? Antibody to kill antigen. Antibody ಏನು ಮಾಡುತ್ತೆ? To kill an antigen in a phagocytic cycle. That is called as opsonization. Opsonization ಏನಪ್ಪಾ ಅಂದ್ರೆ ಫಸ್ಟ್ antibody directly attack on the microbes. Antibody directly attack on the microbes to create a phagocytic cell. To create a phagocytic cell. In this phagocytic cell, antibody to kill an antigen. Antibody to kill an antigen. This process is called as opsonization ಅಂತ opsonization ಅಂತ ಕರೀತೀವಿ. Opsonization ಅಂದ್ರೆ when microbes is antibody attack on microbes to create a phagocytic cell. In this phagocytic cell, antibody to kill antigen. Antibody to kill antigen. This process is called as opsonization ಅಂತ ಕರೀತೀವಿ. That is a second important function of an antibodies ಅಂತ ಹೇಳ್ತೀವಿ. Next third ಏನಪ್ಪಾ? ನ್ಯೂಟ್ರಲೈಸೇಷನ್. ಹೆಸರಲ್ಲಿದೆ ನ್ಯೂಟ್ರಲೈಸೇಷನ್. ನ್ಯೂಟ್ರಲ್ ಮಾಡೋದು ಅಂತ ಹೇಳ್ತೀವಿ. ಅಂದ್ರೆ ನ್ಯೂಟ್ರಲೈಸೇಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕೆಮಿಕಲ್ ಟಾಕ್ಸಿನ್ ಜಾಸ್ತಿ ಆಯ್ತು ಅನ್ಕೊಂಡ್ರಿ, ಒಂದು ಕೆಮಿಕಲ್ ಟಾಕ್ಸಿನ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅನ್ಕೊಂಡ್ರೆ ಅದನ್ನು ನ್ಯೂಟ್ರಲ್ ಮಾಡುತ್ತೆ. ಅದಕ್ಕೆ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಆ ನ್ಯೂಟ್ರಲೈಸೇಷನ್ ಏನಪ್ಪ ಹೇಳ್ತಾರೆ? ಎ ಟಾಕ್ಸಿನ್ಸ್ ರಿಲೀಸ್ಡ್ ಬೈ ಆಂಟಿಜನ್. ಎ ಟಾಕ್ಸಿನ್ಸ್ ರಿಲೀಸ್ಡ್ ಬೈ ಆಂಟಿಜನ್ ದಟ್ ನ್ಯೂಟ್ರಲೈಸ್ಡ್ ಬೈ ಆಂಟಿಬಾಡಿ. ಆಂಟಿಜನ್ ಇಂದ ಏನ್ ಟಾಕ್ಸಿನ್ ಲಿಬರೇಟ್ ಆಗಿರುತ್ತಲ್ಲ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಅದ್ರ ಮುಖಾಂತರ ಅಂದ್ರೆ ಆಂಟಿಬಾಡಿ ಮುಖಾಂತರ ನ್ಯೂಟ್ರಲೈಸೇಷನ್ ಮಾಡ್ತೀವಿ. ದಿಸ್ ಪ್ರೋಸೆಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಏನಂತೀವಿ ಅಂದ್ರೆ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಅಂದ್ರೆ ಎ ಟಾಕ್ಸಿನ್ಸ್ released by antigen. A toxin released by antigen that are neutralized by antibodies. A toxin released by antigen that are neutralized by antibody. This process are commonly called as neutralization. This process are commonly called as neutralization ಅಂತ ಹೇಳ್ತೀವಿ. These are the very important functions, that is agglutination, opsonization, and that is called as third one is a neutralization. These are the important functions of the antibody. These are the important functions of the antibody ಅಂತ ಹೇಳ್ತೀವಿ. Next ಏನಪ್ಪ ಹೇಳ್ತೀವಿ? ನಾವ್ ಹೇಳಿದ್ರೆ ಈಗ ಆಲ್ರೆಡಿ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಇನ್ನೇಟ್ ಇಮ್ಯುನಿಟಿ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅಕ್ವೈರ್ಡ್ ಇಮ್ಯುನಿಟಿ ಬಗ್ಗೆ ತಿಳ್ಕೊಂಡ್ವಿ. What are the major difference? What are the major difference between the innate immunity and acquired immunity? Very important for the 2 marks question. 2 marks ಕೇಳ್ತಾರೆ what are the major difference between the innate immunity and acquired immunity ಅಂತ ಕೇಳಿದ್ವಿ. ನಮಗೆ ಆಲ್ರೆಡಿ ಗೊತ್ತಿದೆ innate immunity come from birth. ಏನಂದ್ರೆ innate immunity ಅಂದ್ರೆ immunity come from birth ಅಂದ್ರೆ at the time of birth, ಹುಟ್ಟುವಾಗ ಬರುತ್ತಲ್ಲ ಅದಕ್ಕೆ innate immunity ಅಂತ ಹೇಳ್ತೀವಿ. ಆಫ್ಟರ್ ದಿ ಬರ್ತ್, ನಾವು ಹುಟ್ಟಿದ ಮೇಲೆ ಬರುತ್ತಲ್ಲ ದಟ್ ಈಸ್ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. innate immunity ಅಂದ್ರೆ at the time of birth ಅಂತ ಹೇಳ್ತೀವಿ. ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಆಫ್ಟರ್ ದಿ ಬರ್ತ್ ಅಂತ ಹೇಳ್ತೀವಿ. ಫಸ್ಟ್ ಡಿಫರೆನ್ಸ್ ಏನು ಹೇಳ್ತಂದ್ರೆ innate immunity since birth, ನಾವು ಹುಟ್ಟಿದಾಗ ಬರುತ್ತಲ್ಲ ಅದಕ್ಕೆ ನಾವು ಹೇಳ್ತಂದ್ರೆ innate immunity ಅಂದ್ರೆ ಆಫ್ಟರ್ ದಿ ಬರ್ತ್ ದಟ್ ಈಸ್ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಏನಪ್ಪಾ? ದೇ ಆರ್ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್ ಆರ್ ಇನ್ನೇಟ್ ಇಮ್ಯುನಿಟಿ. ಯಾವುದೇ ಇನ್ನೇಟ್ ಇಮ್ಯುನಿಟಿ ಅಂದ್ರೆ ದೇ ಆರ್ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್. ಇಲ್ಲಿ ಒಂದೇ ಪ್ಯಾಥೋಜನ್ ಸ್ಪೆಸಿಫಿಕ್ ಆಗಿಲ್ಲ. ವೈರಸ್ ಬಂದ್ರು ಕಿಲ್ ಮಾಡುತ್ತೆ, ಅದೇ ತರ ಫಂಗೈ ಬಂದ್ರು ಕಿಲ್ ಮಾಡುತ್ತೆ,
ಪ್ರೋಟೋಜೋವಾ ಬಂದ್ರೂ ಕಿಲ್ ಮಾಡುತ್ತೆ, ಹೆಲ್ಮಿಂಥಿಕ್ ಬಂದ್ರೂ ಕಿಲ್ ಮಾಡುತ್ತೆ. ಅದಕ್ಕೆ ಏನಾಗ್ತಂದ್ರೆ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್, ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ. ಆದ್ರೆ ನಾವೇನ್ ಮಾಡ್ತೀವಿ, ಅಕ್ವೈರ್ಡ್ ಇಮ್ಯುನಿಟಿ ಇಸ್ ಎ ಪ್ಯಾಥೋಜನ್ ಸ್ಪೆಸಿಫಿಕ್. ಅಕ್ವೈರ್ಡ್ ಇಮ್ಯುನಿಟಿ ಇಸ್ ಎ ಪ್ಯಾಥೋಜನ್ ಸ್ಪೆಸಿಫಿಕ್ ಅಂತ ಹೇಳಿ. ದಿಸ್ ಇಸ್ ಎ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್, ಇಟ್ ಇಸ್ ಎ ಪ್ಯಾಥೋಜನ್ ಸ್ಪೆಸಿಫಿಕ್ ಅಂತ ಹೇಳಿ. Third, very important, innate immunity, they contain 4 barriers. Innate immunity, they contain 4 barriers. First is a physical barrier, second is a physiological barrier, third is a cellular barrier, fourth one is a cytokinin barrier. ಅಂದ್ರೆ ನಾವು ಯಾವುದೇ ಒಂದು innate immunity ಅಂದ್ರೆ they contain 4 barriers ಅಂತ ಹೇಳ್ತೀವಿ: physical, physiological, cellular, cytokinin. ಅದೇ ನಾವೇನಾರ ಅಕ್ವೈರ್ಡ್ ಇಮ್ಯುನಿಟಿ ತಂದ್ರೆ they contain only 2 types of cells, that is B cells ಇರಬಹುದು or T cells ಅಂತ ಹೇಳ್ತೀವಿ. B cells ಮತ್ತೆ T cells are B lymphocytes or T lymphocytes ಅಂತ ಕರೀತೀವಿ. B cells ಇರಬಹುದು, T cells ಇರಬಹುದು, or B lymphocytes or T lymphocytes ಅಂತ ನಾವು ಕರೀತೀವಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್, they are the contain 4 barriers, that is physical, physiological, cellular, cytokinin. Is a next ಇನ್ನೊಳಗೆ ಏನು ಮಾಡುತ್ತೆ, they contain 2 types of cells, beta cells and T cells ಅಂತ ಹೇಳ್ತಾರೆ. B lymphocytes and T lymphocytes. ಏನಪ್ಪ ಹೇಳ್ತೀವಿ, fourth important, not memory based. Innate immunity are not memory based. Innate immunity ಆದ memory based ಮಾಡಿರಲ್ಲ. ಆದ್ರೆ ವೆರಿ ಇಂಪಾರ್ಟೆಂಟ್, acquired immunity are memory based. Acquired immunity are memory based. Why? Because they are the responsible primary response and secondary response in acquired immunity by the help of memory cells. By the help of memory cells. Because why ಅಂತ ಕೇಳಿದ್ರೆ, ಫಸ್ಟ್ ಟೈಮ್ ಏನಾರ ನಮ್ಮ ಬಾಡಿಗೆ ಎನ್ಕೌಂಟರ್ ಆಯ್ತು ಅಂದ್ರೆ ಮೈಕ್ರೋಬ್ಸ್, ದಟ್ ಈಸ್ ಪ್ರೈಮರಿ ರೆಸ್ಪಾನ್ಸ್. ಸೇಮ್ ಮೈಕ್ರೋಬ್ಸ್ ದೇ ಅಗೇನ್ ಸಬ್ಸಿಕ್ವೆಂಟ್ 2 to 3 ಟೈಮ್ ಎಂಟರ್ ಟು ಅವರ್ ಬಾಡಿ. 2 ರಿಂದ 3 ಸರಿ ನಮ್ಮ ಬಾಡಿಗೆ ಎಂಟರ್ ಆಗುತ್ತಲ್ಲ, ದಟ್ ಈಸ್ ಏನಂತಂದ್ರೆ ನೆಕ್ಸ್ಟ್ ಅದಕ್ಕೆ ಏನಂತಂದ್ರೆ ಸೆಕೆಂಡರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಆ ರೆಸ್ಪಾನ್ಸ್ ಏನಾಗುತ್ತಂದ್ರೆ ಡೈರೆಕ್ಟ್ಲಿ ಆಂಟಿಜನ್ ಅಟ್ಯಾಕ್ ಆನ್ ದಿ ಆಂಟಿಬಾಡೀಸ್. ಡೈರೆಕ್ಟ್ಲಿ ಆಂಟಿಜನ್ ಆಂಟಿಬಾಡೀಸ್ ಏನ್ ಮಾಡುತ್ತೆ, ಆಂಟಿಜನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಏನಾಗ್ತದೆ, ಮೇಜರ್ ಡಿಫರೆನ್ಸಸ್ ಅಂದ್ರೆ ನೆಕ್ಸ್ಟ್ ಏನ್ ಹೇಳ್ತಂದ್ರೆ, ವಾಟ್ ಆರ್ ದ ಮೇಜರ್ ಡಿಫರೆನ್ಸಸ್ ಅಂದ್ರೆ ಇನ್ನೇಟ್ ಅಂಡ್ ಅಕ್ವೈರ್ಡ್ ಗೆ. ಇನ್ನೇಟ್ ಅಂದ್ರೆ ಸಿನ್ಸ್ ಬರ್ತ್ ಅಂತ. ಸಿನ್ಸ್ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಅಟ್ ದಿ ಟೈಮ್ ಆಫ್ ಬರ್ತ್ ಅಂತ ಹೇಳಿದ್ವಿ. ಆದ್ರೆ ಅಕ್ವೈರ್ಡ್ ಒಳಗೆ ಏನ್ ಮಾಡ್ತಾರೆ, ಆಫ್ಟರ್ ದಿ ಬರ್ತ್ ಅಂತ ಹೇಳಿದ್ವಿ. ಎರಡನೇ ಪಾಯಿಂಟ್ ಏನಂತಂದ್ರೆ ಇನ್ನೇಟ್ ಒಳಗೆ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್. ಇನ್ನೇಟ್ ಇಮ್ಯುನಿಟಿ ಆರ್ ನಾನ್ ಪ್ಯಾಥೋಜನ್ ಸ್ಪೆಸಿಫಿಕ್ ಅಂತ ಹೇಳಿದ್ವಿ. ಅಕ್ವೈರ್ಡ್ ಇಮ್ಯುನಿಟಿ ಆರ್ ದಿ ಪ್ಯಾಥೋಜನ್ ಸ್ಪೆಸಿಫಿಕ್. ಅಕ್ವೈರ್ಡ್ ಇಮ್ಯುನಿಟಿ ಆರ್ ದಿ ಪ್ಯಾಥೋಜನ್ ಸ್ಪೆಸಿಫಿಕ್ ಅಂತ ಹೇಳಿದ್ವಿ. Next, very important, innate immunity, they contain 4 barriers. Innate immunity, they contain 4 barriers ಅಂತ ಹೇಳಿದ್ವಿ. ಅದೇ acquired immunity ಒಳಗೆ it contain 2 types of cells, that is B lymphocytes and also T lymphocytes ಅಂತ ಹೇಳಿದ್ವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ fourth point ಏನಪ್ಪ ಹೇಳಿದ್ವಿ, innate immunity are not memory based ಅಂತ ಹೇಳಿದ್ವಿ. innate immunity are not memory based ಅಂತ ಹೇಳಿದ್ವಿ. acquired immunity are memory based ಅಂತ ಹೇಳಿದ್ವಿ. acquired immunity are the memory based ಅಂತ ಹೇಳಿದ್ವಿ. These are the major 4 difference between the innate immunity and acquired immunity. The exam ಯೂನಿವರ್ಸಿಟಿ ಎಕ್ಸಾಮ್ ಒಳಗೆ 3 ಮಾರ್ಕ್ಸ್ ಹೇಳ್ಬೋದು, ಇಲ್ಲ 2 ಮಾರ್ಕ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ, acquired immunity they again divided into 2 types, that is active immunity and passive immunity. Acquired immunity ಏನು ಮಾಡುತ್ತೆ, they again divided into 2 types, that is active immunity and also passive immunity. Active immunity ಅಂದ್ರೆ ಏನಪ್ಪಾ, when a person, active immunity ಅಂದ್ರೆ ಏನಪ್ಪಾ, when a person exposed to the antigen, when a person exposed to antigen by natural ಆಗಿರ್ಬೋದು, by vaccination ಇರ್ಬೋದು, ಅದಕ್ಕೆ ಏನಂತಂದ್ರೆ ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಆಕ್ಟಿವ್ ಇಮ್ಯುನಿಟಿ ಅಂದ್ರೆ a person exposing to pathogen, a person exposing to pathogen by natural method ಇರ್ಬೋದು, by vaccination method ಇರ್ಬೋದು, ಅದಕ್ಕೆ ಏನಂತೀವಿ ನಾವು ಆಕ್ಟಿವ್ ಇಮ್ಯುನಿಟಿ ಅಂತ ಕರೀತೀವಿ. ಆಕ್ಟಿವ್ ಇಮ್ಯುನಿಟಿ ಅಂತ ಕರೀತೀವಿ. ನೆಕ್ಸ್ಟ್ ಏನಂತ ಕರೀತಾರೆ, ಪ್ಯಾಸಿವ್ ಇಮ್ಯುನಿಟಿ. Performed antibodies are introduced into body, ಅಂದ್ರೆ free
preformed antibodies are introduced into our body, that is called as passive immunity ಅಂತ ಕರೀತೀವಿ. ಇಲ್ಲಿ ಏನೇನು ಅಂದ್ರೆ ವೆರಿ ಇಂಪಾರ್ಟೆಂಟ್, ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನಂದ್ರೆ by exposing the pathogen, by exposing the antigen, by natural method ಇರ್ಬೋದು, by vaccination method ಇರ್ಬೋದು. ಅದೇ passive immunity ಒಳಗೆ ಏನು ಮಾಡಿದ್ರೆ preformed antibodies are introduced into our body. Preformed antibodies, they are introduced into our body, that is passive immunity. So first difference. Second difference ಏನಪ್ಪಾ ಅಂದ್ರೆ antibodies are less in number. ಎಲ್ಲಿ ಅಂದ್ರೆ active immunity ಏನಂತಂದ್ರೆ antibodies are less in number in active immunity. Antibodies are more in number in passive immunity. ಯಾಕಂದ್ರೆ by the secretion of mother milk ಇರ್ಬೋದು. ಆ ಮದರ್ ಮಿಲ್ಕ್ ಒಳಗೆ IgA ಇರುತ್ತೆ, ನೆಕ್ಸ್ಟ್ IgG ಆಗಿ ವರ್ಕ್ ಮಾಡುತ್ತೆ. ಆ ಮದರ್ ಮಿಲ್ಕ್ ಒಳಗೆ ಎಷ್ಟೋ ಆಂಟಿಬಾಡೀಸ್ ಪ್ಲಾಸೆಂಟಾ ಮುಖಾಂತರ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಆಕ್ಟಿವ್ ಇಮ್ಯುನಿಟಿ ಒಳಗೆ ಆಂಟಿಬಾಡೀಸ್ ಆರ್ ಲೆಸ್ ಇನ್ ನಂಬರ್, ಅದೇ ಪ್ಯಾಸಿವ್ ಇಮ್ಯುನಿಟಿ ಒಳಗೆ ಆಂಟಿಬಾಡೀಸ್ ಆರ್ ಮೋರ್ ಇನ್ ನಂಬರ್ ಅಂತ ಹೇಳ್ತೀವಿ. ಇಟ್ಸ್ ಎ ಮೇಜರ್ ಡಿಫರೆನ್ಸ್. ನೆಕ್ಸ್ಟ್ ಏನ್ ಹೇಳ್ತಾರಪ್ಪ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಆಕ್ಟಿವ್ ಇಮ್ಯುನಿಟಿ ಆರ್ ಲಾಂಗ್ ಲಿವ್ ಇಮ್ಯುನಿಟಿ. ಅಂದ್ರೆ ಅಟ್ ದಿ ಟೈಮ್ ಆಫ್ ನಾವು ಬರ್ತ್ ಬಂದಿರೋದ್ರಿಂದ ಇಟ್ ಇಸ್ ಎ ಲಾಂಗ್ ಲೈಫ್ ಅಂತ ಹೇಳ್ತೀವಿ. ಆದ್ರೆ ಪ್ಯಾಸಿವ್ ಇಮ್ಯುನಿಟಿ ಇದೆ ಶಾರ್ಟ್ ಲಿವ್ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವ ಟೈಮಲ್ಲಿ ನಾವು ಆಂಟಿಬಾಡಿ ತಗೊಂತೀವೋ ಅವಾಗ ಅಷ್ಟೇ ಇಮ್ಯುನಿಟಿ ಇರುತ್ತೆ. ದಟ್ ಇಸ್ ಎ ಶಾರ್ಟ್ ಲಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಮೇಜರ್ ಅಂದ್ರೆ ಆಂಟಿಬಾಡೀಸ್ ಆರ್ ಇಲ್ಲೇನಾಗುತ್ತೆ ಆಕ್ಟಿವ್ ಒಳಗೆ ಲಾಂಗ್ ಲಿವ್ ಇರುತ್ತೆ, ಪ್ಯಾಸಿವ್ ಒಳಗೆ ಶಾರ್ಟ್ ಲಿವ್ ಇರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಂದ್ರೆ ಆಂಟಿಬಾಡೀಸ್ ಆರ್ ಹಾರ್ಮ್ಲೆಸ್ ಅಂತ ಹೇಳ್ತೀವಿ. ಯಾವುದೇ ತರ ಇಲ್ಲಿ ಹಾರ್ಮ್ ಮಾಡಲ್ಲ. ಎಲ್ಲಿ ಅಂದ್ರೆ ದಟ್ ಈಸ್ ಆಕ್ಟಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿ ಏನಾಗ್ತದೆ ಸಮ್ ಟೈಮ್ ಹಾರ್ಮ್ಫುಲ್ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ, ಅವ್ರ ಬಾಡಿ ಇಮ್ಯೂನ್ ಸ್ಟೇಟಸ್ ಮೇಂಟೈನ್ ಆಗಲ್ಲ, ಕೆಲವೊಂದು ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡಲ್ಲ. ಅವಾಗ ಏನಾಗುತ್ತದೆ ಕೆಲವೊಬ್ಬರಿಗೆ ಇಟ್ ಈಸ್ ಲೀಡ್ಸ್ ಟು ಏನಾಗುತ್ತದೆ ಹಾರ್ಮ್ಫುಲ್ ಅಂತ ಹೇಳ್ತೀವಿ. ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಆಕ್ಟಿವ್ ಇಮ್ಯುನಿಟಿ ಪ್ಯಾಸಿವ್ ಇಮ್ಯುನಿಟಿ ಅಂದ್ರೆ by active immunity ಅಂದ್ರೆ when a person exposed to antigen by natural method ಇರ್ಬೋದು, by vaccination method ಇರ್ಬೋದು. ಅದೇ ನಾವು passive immunity ಒಳಗೆ ಏನಂತಂದ್ರೆ preformed antibodies are introduced into our body. That is the difference, major first difference between the active and passive immunity. Next ಏನಪ್ಪಾ, antibodies are less in number. Very important. Antibodies are less in number ಎಲ್ಲಂದ್ರೆ active immunity. Antibodies are more in number ಎಲ್ಲಂದ್ರೆ passive immunity. Antibodies less ಇರ್ತಂದ್ರೆ active immunity ಒಳಗೆ, ಜಾಸ್ತಿ ಇರ್ತಂದ್ರೆ more in number ಇರ್ತಂದ್ರೆ passive immunity ಒಳಗೆ ಇರ್ತವೆ. Antibodies are long lived immunity, that is called as active immunity ಅಂತ ಹೇಳ್ತೀವಿ. short lived immunity ಅಂದ್ರೆ passive immunity ಅಂತ ಹೇಳ್ತೀವಿ. Antibodies produce harmless ಅಂತ ಹೇಳ್ತೀವಿ. ಯಾವ ತರ harmless ಅಂದ್ರೆ ಯಾವ ತರ ಹಾರ್ಮ್ ಮಾಡಲ್ಲ. ಇದು ಸಮ್ ಟೈಮ್ಸ್ ಒಳಗೆ ಏನಾಗ್ತಾರೆ ಪ್ಯಾಸಿವ್ ಇಮ್ಯುನಿಟಿಗೆ ಇಟ್ ಕಾಸಸ್ ಹಾರ್ಮ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಆ ಅಲರ್ಜಿಕ್ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಈಸ್ ನಥಿಂಗ್ ಬಟ್ ಏನಪ್ಪಾ ಅಂದ್ರೆ ಅವನ ಬಾಡಿಗೆ ನಾವು ಕೊಟ್ಟಿರೋಂಥ ಕೆಮಿಕಲ್ಸ್ ಇಮ್ಯುನಿಟಿ ಪವರ್ ಇಲ್ಲ, ಅಂದ್ರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಮೆಜಾರಿಟಿ ಇರುತ್ತೆ. ಇಟ್ಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿ ಆಕ್ಟಿವ್ ಅಂಡ್ ಪ್ಯಾಸಿವ್ ಇಮ್ಯುನಿಟಿ ಫಾರ್ ದಿ 2 mark question. Next ಏನ್ ಹೇಳ್ತೀವಪ್ಪ, ವೆರಿ ಇಂಪಾರ್ಟೆಂಟ್, ದಟ್ ಈಸ್ 1 mark question, ದಟ್ ಈಸ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್. ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ವ್ಯಾಕ್ಸಿನೇಷನ್, ವಾಟ್ ಆರ್ ಇಮ್ಯುನೈಸೇಷನ್ ಅಂತ ಕೇಳ್ತಾರೆ ಫಾರ್ 1 mark. ಇದು 1 mark, ಇದು 1 mark ಗೆ ಕೇಳ್ತಾರೆ. ವ್ಯಾಕ್ಸಿನೇಷನ್ ಅಂದ್ರೆ ಏನಪ್ಪಾ, ಕಿಲ್ಲರ್ ಏನಂತಂದ್ರೆ ಇಂಟ್ರೊಡಕ್ಷನ್ ಆಫ್ ಕಿಲ್ಲರ್ ಮೈಕ್ರೋಬ್ಸ್ ಇರ್ಬೋದು. ಇಂಟ್ರೊಡಕ್ಷನ್ ಆಫ್ ಕಿಲ್ಲರ್ ಇನ್ಆಕ್ಟಿವೇಟೆಡ್ ಮೈಕ್ರೋಬ್ಸ್ ಆರ್ ಎಂಟರ್ ಇನ್ ಅವರ್ ಬಾಡಿ. ಅಂದ್ರೆ ಏನೇನು ವೆರಿ ಇಂಪಾರ್ಟೆಂಟ್, ಇಂಟ್ರೊಡಕ್ಷನ್ ಆಫ್ ಕಿಲ್ಲರ್ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ ಇಂಟು ಬಾಡಿ. ಅಂದ್ರೆ ಏನಪ್ಪ ವ್ಯಾಕ್ಸಿನೇಷನ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಕಿಲ್ಲರ್ ಆರ್ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ ಇಂಟು ಅವರ್ ಬಾಡಿ. ವ್ಯಾಕ್ಸಿನೇಷನ್ ಅಂತ ಕೊಡಿಸ್ತೀವಿ ಮಕ್ಕಳಿಗೆ 7 months ಒಳಗೆ 9 months ಒಳಗೆ ವ್ಯಾಕ್ಸಿನೇಷನ್ ಕೊಡಿಸ್ತೀವಿ. ಯಾಕಂದ್ರೆ ಅವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಎಷ್ಟೋ ಡಿಸೀಸ್ ಇಂದ ಕಂಟ್ರೋಲ್ ಆಗುತ್ತೆ. ಇಂಟ್ರೊಡಕ್ಷನ್ ಕಿಲ್ಲರ್ ಆರ್
inactivated pathogen into our body. ಅದಕ್ಕೆ ಏನಂತಂದ್ರೆ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಇಂಟ್ರೊಡಕ್ಷನ್ ಆಫ್ ಕಿಲ್ಡ್ ಆರ್ inactivated pathogen into a body. Inactivated or killed pathogen enter into our body or into a body, that is called as ಏನಂತಂದ್ರೆ ವ್ಯಾಕ್ಸಿನೇಷನ್ ಅಂತಾರೆ. that is introduction of killed inactivated pathogen into a body, that is called as vaccination ಅಂತೀವಿ. ಅದೇ ತರ immunization ಅಂದ್ರೆ ಏನಪ್ಪಾ ಡೆಫಿನಿಷನ್, that is opposite to vaccination. ವ್ಯಾಕ್ಸಿನೇಷನ್ ಆಪೋಸಿಟ್ ಆಗಿ ವರ್ಕ್ ಮಾಡುತ್ತಲ್ಲ, ದಟ್ ಈಸ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಏನಪ್ಪಾ, ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಇನ್ ಎ ಬಾಡಿ ಅಗೇನ್ಸ್ಟ್ ದಿ ವ್ಯಾಕ್ಸಿನೇಷನ್. ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡೀಸ್ ಇನ್ ಎ ಬಾಡಿ ಅಗೇನ್ಸ್ಟ್ ದಿ ವ್ಯಾಕ್ಸಿನೇಷನ್. ಇಮ್ಯುನೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಇನ್ ಎ ಬಾಡಿ ಅಗೇನ್ಸ್ಟ್ ದಿ ವ್ಯಾಕ್ಸಿನೇಷನ್. ಇದನ್ನ ಹೇಳ್ತೀವಿ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಇನ್ ಎ ಬಾಡಿ ಅಗೇನ್ಸ್ಟ್ ದಿ ವ್ಯಾಕ್ಸಿನೇಷನ್. ವ್ಯಾಕ್ಸಿನ್ ವಿರುದ್ಧ ನಮ್ಮ ಬಾಡಿ ಒಳಗೆ ಆಂಟಿಬಾಡಿ ಪ್ರೊಡಕ್ಷನ್ ಮಾಡ್ಕೊಂತೀವಲ್ಲ, ಅದಕ್ಕೆ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಯಾರಿಗೆ ಇಮ್ಯುನೈಸೇಷನ್ ಜಾಸ್ತಿ ಇರುತ್ತೋ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೋ, ಡಿಸೀಸ್ಗಳು ಅವಾಯ್ಡೆನ್ಸ್ ಆಗ್ತವೆ, ಡಿಸೀಸ್ಗಳು ಕಡಿಮೆ ಬರ್ತವೆ. ಅದಕ್ಕೆ ಏನ್ ಹೇಳ್ತಂದ್ರೆ ಎ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಇನ್ ಎ ಬಾಡಿ ಅಗೇನ್ಸ್ಟ್ ದಿ ವ್ಯಾಕ್ಸಿನೇಷನ್, ದಟ್ ಈಸ್ ಕಾಲ್ಡ್ ಆಸ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಆ ಇಮ್ಯುನೈಸೇಷನ್ ಒಳಗೆ ಏನಪ್ಪ ಹೇಳ್ತೀವಿ, ಅದರಲ್ಲಿ ಮತ್ತೆ 2 ಟೈಪ್ಸ್ ಹೇಳ್ತೀವಿ. ಆಕ್ಟಿವ್ ಇಮ್ಯುನೈಸೇಷನ್, ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಆಕ್ಟಿವ್ ಇಮ್ಯುನೈಸೇಷನ್ ಅಂದ್ರೆ ಏನಪ್ಪಾ, ಎ immunity introduced when a person exposed to environment. A immunity introduced when a person exposed to antigen. Immunity introduced when a person exposed to the environment or exposed to the antigen. ಅಂದ್ರೆ ಇಮ್ಯುನಿಟಿನ ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ ಯಾವಾಗ ಅಂದ್ರೆ when person exposed to pathogen, when exposed to antigen, that is called ಏನಂತಂದ್ರೆ active immunization ಅಂತೀವಿ. Immunity introduced by exposing of the antigen, that is called as active immunization ಅಂತ ಹೇಳ್ತೀವಿ. ಆಮೇಲೆ ಅದೇ ತರ ಪ್ಯಾಸಿವ್, ಅದರ ಆಪೋಸಿಟ್ ಏನಂದ್ರೆ ಫ್ರೀ ಫಾರ್ಮ್ಡ್ ಆಂಟಿಬಾಡೀಸ್ ಅಗೇನ್ಸ್ಟ್ ದಿ ಸ್ನೇಕ್ ಬೈಟ್ ಇರ್ಬೋದು, ಡಾಗ್ ಬೈಟ್ ಇರ್ಬೋದು. ಫ್ರೀ ಫಾರ್ಮ್ಡ್ ಆಂಟಿಬಾಡೀಸ್ ಟು ಫೈಟ್ ಅಗೇನ್ಸ್ಟ್ ದಿ ಸ್ನೇಕ್ ಬೈಟ್ ಇರ್ಬೋದು, ಡಾಗ್ ಬೈಟ್ ಇರ್ಬೋದು. ಅದಕ್ಕೆ ಏನ್ ಹೇಳ್ತೀವಿ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪಾ ಆಗುತ್ತೆ ಪ್ಯಾಸಿವ್ ಇಮ್ಯುನೈಸೇಷನ್ ಒಳಗೆ, ಇಟ್ ಟೇಕ್ ಡೋಸಸ್. ಅಂದ್ರೆ ಈಗ ಹಾವು ಕಡಿದಿದೆ ಅಂದ್ರೆ ಇಂಜೆಕ್ಷನ್ ಮಾಡ್ತೀವಿ, ಆಂಟಿಬಾಡಿ ಇಂಜೆಕ್ಷನ್ ಮಾಡಿದಾಗ ಏನಾಗುತ್ತೆ, ಆ ವೆನಮ್ ಹೊರಗಡೆ ಬರುತ್ತೆ. ಅದೇ ತರ ಏನ್ ಮಾಡುತ್ತೆ, ಪ್ರಿಫರ್ಡ್ ಆಂಟಿಬಾಡೀಸ್ ಆರ್ ಫೈಟ್ ಅಗೇನ್ಸ್ಟ್ ಟು ಸ್ನೇಕ್ ಬೈಟ್ ಇರ್ಬೋದು ಮತ್ತೆ ಡಾಗ್ ಬೈಟ್ ಇರ್ಬೋದು. ಅದಕ್ಕೆ ಏನ್ ಹೇಳ್ತೀವಿ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಹೌ ದಿ ವ್ಯಾಕ್ಸಿನ್ಸ್ ಆರ್ ಪ್ರಿಪೇರ್ಡ್, ಹೌ ದಿ ಆಂಟಿಬಾಡೀಸ್ ಆರ್ ಪ್ರಿಪೇರ್ಡ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ವ್ಯಾಕ್ಸಿನ್ಸ್ ಆರ್ ಪ್ರಿಪೇರ್ಡ್ ಬೈ ದಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ನಾವೆಲ್ಲರೂ ಕೇಳಿದ್ವಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದ್ರೆ is a very prominent word. They are used in the biotechnology. ನಾವು ಯಾವುದೇ ಒಂದು ಬಯೋಟೆಕ್ನಾಲಜಿ ಕಾನ್ಸೆಪ್ಟ್ ಹೇಳ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಎ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಈ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ನಾವು ಯಾಕಪ್ಪ ಯೂಸ್ ಮಾಡ್ತೀವಿ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ನಮ್ಗೆ ಯಾಕೆ ಬೇಕು? ಒಂದು DNA ಜೊತೆಗೆ ಇನ್ನೊಂದು DNA ಮಾಲಿಕ್ಯೂಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ವೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಒಂದು ಹೋಸ್ಟ್ಗೆ ಅನದರ್ ಫಾರಿನ್ DNA ತಂದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೆ ರಿಕಾಂಬಿನೆಂಟ್ ಅಂತ ಹೇಳ್ತೀವಿ. ಅದನ್ನ ಡೀಟೇಲ್ ಆಗಿ ನೀವು 13th ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀರಾ, ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಇಲ್ಲಿ ಏನಕ್ಕಪ್ಪ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಂತು? ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಂದಿದೆ ಏನಕ್ಕಪ್ಪ ಅಂದ್ರೆ ಫಾರ್ ದಿ ಪ್ರಿಪರೇಷನ್ ಆಫ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ದಿ RNA ಟೆಕ್ನಾಲಜಿ ಆರ್ ಯೂಸಿಂಗ್ ದಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಏನಪ್ಪ ಹೇಳ್ತೀವಿ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್, by using bacteria, by using fungi, by using yeast ಅಂತ ಹೇಳ್ತೀವಿ. ಇದೇನಂತಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್, large scale production of a polypeptide chain
ಬೈ ಯೂಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಈಸ್ಟ್ ಸೆಲ್ಸ್ ಇಂದ ಇರ್ಬೋದು. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಯಾವ್ದಪ್ಪ ಅಂದ್ರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ನಿಮ್ಮ ಎಲ್ಲಾ ಸಿಟಿ ಕ್ವಶನ್ ಅಲ್ಲಿ ಕೇಳ್ತಾರೆ. ಸಿಟಿಯಲ್ಲಿ ಇರುತ್ತೆ ಮತ್ತೆ ನೀಟ್ ಅಲ್ಲಿ ಸಮೇತ ಕೇಳೋ ಚಾನ್ಸಸ್ ಇರುತ್ತೆ. ಏನಪ್ಪ where we found, where we produced the hepatitis B vaccine, where we extract the hepatitis B vaccine, it is extracted from the yeast cells. Hepatitis B vaccine are produced from the yeast cells. Neನ್ಪಿಟ್ಕೊಳ್ರಿ, hepatitis B vaccines are produced by a yeast ಅಂತ ಹೇಳ್ತೀವಿ. yeast cells ಏನ್ ಮಾಡ್ತೇವೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ಸ್ ಪ್ರಿಪೇರ್ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ, ವ್ಯಾಕ್ಸಿನೇಷನ್ ಆಗಿ ಸಮೇತ ಕೊಡ್ತೀವಿ. ಯಾಕಂದ್ರೆ ಟು ಪ್ರಿವೆಂಟ್ ದಿ ಹೆಪಟೈಟಿಸ್. ಎಷ್ಟೇ ಕ್ಲಾಸ್ ಹೇಳಿದ್ವಿ ಹೆಪಟೈಟಿಸ್ ಅಂದ್ರೆ ಏನು, ಯಾವ ತರ ಬರುತ್ತೆ, ಆ ಪ್ಯಾಥೋಜನ್ ಯಾವ ತರ ಇರುತ್ತೆ ಅಂತ ಹೇಳಿದ್ವಿ. ಅದನ್ನ ಕಿಲ್ ಮಾಡ್ಬೇಕಲ್ಲ, ಅದನ್ನ ಬರ್ದಂಗ್ ನೋಡ್ಕೋಬೇಕಲ್ಲ. ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆರ್ ಪ್ರೊಡ್ಯೂಸ್ಡ್ ಬೈ ಈಸ್ಟ್ ಸೆಲ್ಸ್. ನೆನ್ಪಿಟ್ಕೊಳ್ರಿ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ಸ್ ಆರ್ ಪ್ರಿಪೇರ್ಡ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಏನಂದ್ರೆ ಈಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಈಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ. ಇದೇನಂದ್ರೆ ಮತ್ತೆ ಒಂದ್ಸಲ ಕೇಳ್ತಾರೆ, ಈಸ್ಟ್ ಸೆಲ್ಸ್ ಇಸ್ ಪ್ರೊಡ್ಯೂಸ್ಡ್ ಬೈ ವಿಚ್ ವ್ಯಾಕ್ಸಿನ್, ಈಸ್ಟ್ ಸೆಲ್ಸ್ ಪ್ರೊಡ್ಯೂಸ್ಡ್ ಬೈ ವಿಚ್ ವ್ಯಾಕ್ಸಿನ್ಸ್ ಅಂತ ಕೇಳ್ತಾರೆ. ಇದು ನೆನ್ಪಿಟ್ಕೊಳ್ರಿ. ಇನ್ನೂ ಕೇಳಿಸುತ್ತಾ ಹೆಪಟೈಟಿಸ್ ಬಿ. ಹಿಂಗ್ ಕೇಳಿದ್ರೆ ಏನಂದ್ರೆ ಹೆಪಟೈಟಿಸ್ ವ್ಯಾಕ್ಸಿನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಈಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಈಸ್ಟ್ ಸೆಲ್ಸ್ ಆರ್ ಯೂಸ್ಡ್ ಫಾರ್ ವಿಚ್ ವ್ಯಾಕ್ಸಿನ್, ಈಸ್ಟ್ ಸೆಲ್ಸ್ ಆರ್ ಯೂಸ್ಡ್ ಫಾರ್ ವಿಚ್ ಟೈಪ್, ಪ್ರೊಡ್ಯೂಸ್ ವಿಚ್ ಟೈಪ್ ಆಫ್ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ಹೆಪಟೈಟಿಸ್ ಅಂತ ಕೇಳ್ತಾನೆ, ಟೈಫಾಯ್ಡ್ ಅಂತ ಕೇಳ್ತಾನೆ, ಮಲೇರಿಯಾ ಅಂತ ಕೇಳ್ತಾನೆ. ನಾವು ಅಲ್ಲಿ ಬರೀಬೇಕಾಗಿರೋದು ಹೆಪಟೈಟಿಸ್ ಅಂತಾನೆ ಹೇಳ್ಬೇಕು. Today class we discuss about the antigen and antibody complex and also functions of the antibody ಬಗ್ಗೆ ಡಿಸ್ಕಸ್ ಮಾಡಿದ್ವಿ. and what are the difference between the innate immunity and acquired immunity ಅಂತ ನೋಡಿದ್ವಿ. ಅದೇ ತರ what are the difference between the active immunity and passive immunity ಅಂತ ನೋಡಿದ್ವಿ. ಆಮೇಲೆ what is vaccination ಅಂತ ನೋಡಿದ್ವಿ. next what is immunization ಅಂತ ನೋಡಿದ್ವಿ. ಅದೇ ತರ ನೆಕ್ಸ್ಟ್ ರಿಕಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾವ ತರ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದ್ರು ಅಂತ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಮೂವ್ ಆನ್ ಟು ದಿ ವಾಟ್ ಆರ್ ಅಲರ್ಜಿ, ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ಯಾಕಂದ್ರೆ ನೆಕ್ಸ್ಟ್